15ರಿಂದ 20 ವರ್ಷಗಳ ನಂತರ ನಾನು ನಮ್ಮ ಹಾಸನದ ಶಕ್ತಿ ದೇವತೆ ಪುರದಮ್ಮ ತಾಯಿ ದರ್ಶನ ಭಾಗ್ಯವನ್ನು ಪಡೆಯುವಂತಹ ಅವಕಾಶ ಇವತ್ತು ಒದಗಿ ಬಂತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಇವತ್ತು ನಮ್ಮ ಹಾಸನದ ಶಕ್ತಿ ದೇವತೆಯಾದ ಪುರದಮ್ಮ ತಾಯಿ ದರ್ಶನ ಮಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಇಲ್ಲ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಮುಂದೆ ಹಾಕುವಂಥ ಯಾವುದೇ ವಿಡಿಯೋ ನಿಮಗೆ ಮಿಸ್ ಆಗೋದಿಲ್ಲ. ನಾವು ಹೋಗಿದ್ದು ಹಳೇಬೀಡು ರೂಟಲ್ಲಿ, 2 ಹಾಸನ ರೂಟಲ್ಲೂ ಕೂಡ ಹೋಗ್ಬೋದು ಇಲ್ಲಿಗೆ. ನಾವು ಬೇಲೂರು ಟು ಹಳೇಬೀಡು ರೂಟಲ್ಲಿ ಪುರದಮ್ಮ ತಾಯಿ ಟೆಂಪಲ್ಗೆ ಹೋಗಿದ್ದು. ನಾನು ತುಂಬ ವರ್ಷಗಳ ನಂತರ ಹೋಗಿದ್ರಿಂದ ಈ ರೂಟ್ ಈ ರೀತಿಯಾಗಿದೆ ಅಂತ ನನಗೆ ಮರ್ತೇ ಹೋಗಿತ್ತು. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ತುಂಬ ರಶ್ ಇತ್ತು. ಮಂಗಳವಾರ ಮತ್ತು ಭಾನುವಾರ ವಿಶೇಷವಾದ ಪೂಜೆ ಇರುತ್ತೆ ಮತ್ತು ಭಕ್ತರು ಕೂಡ ತುಂಬ ಜಾಸ್ತಿ ಇರ್ತಾರೆ ಅಂತ ಹೇಳ್ತಾರೆ. ತುಂಬ ರಾಜಕಾರಣಿಗಳು, ಸಿನಿಮಾ ರಂಗದವರು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ತಮ್ಮ ಹರಕೆಯನ್ನು ಕಟ್ಕೊಂಡು ಹೋಗ್ತಾರೆ. ಆ ಹರಕೆ ಏನಾದರೂ ಈಡೇರಿದ್ರೆ, ತಮ್ಮ ಇಷ್ಟಾರ್ಥಗಳು ಈಡೇರಿದ್ರೆ ಭಕ್ತರು ಬಂದು ತಮ್ಮ ಹರಕೆಯನ್ನು ಸಲ್ಲಿಸಿ ಮಾಂಸಾಹಾರವನ್ನು ಸೇವನೆ ಮಾಡಿ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾರೆ. ತುಂಬ ಕಡೆ ಹರಕೆಯನ್ನು ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ಪುರದಮ್ಮ ತಾಯಿ ಹತ್ರ ಮಾಡ್ಕೊಂಡಿರೋ ಹರಕೆ ನೆರವೇರುತ್ತೆ. ತಾಯಿಗೆ ಭಕ್ತಿಯಿಂದ ಬೇಡ್ಕೊಂಡು ಹರಕೆಯನ್ನು ಕಟ್ಕೊಂಡು ಹೋದರೆ ತಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ತಮ್ಮ ಹರಕೆ ಅಥವಾ ತಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ತಲಾಂತರಗಳಿಂದ ನಡ್ಕೊಂಡು ಬಂದಿದೆ. ತಮ್ಮ ಪೂರ್ವಜರಿಂದನೂ ಕೂಡ ನಡ್ಕೊಂಡು ಬಂದಿದೆ. ಇದು ಹಾಸನ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳಲ್ಲೂ ಕೂಡ, ಅಕ್ಕಪಕ್ಕದ ಜಿಲ್ಲೆ ಅಥವಾ ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಭಕ್ತರು ಆಗಮಿಸ್ತಾರೆ. ಸೊ ಮೊದಲು ನಾನು ತುಂಬ ಚಿಕ್ಕವಳಿದ್ದ ಸಮಯದಲ್ಲಿ ಭೇಟಿ ನೀಡಿದಾಗ ಇಲ್ಲಿ ವ್ಯವಸ್ಥೆಗಳು ಸ್ವಲ್ಪ ಚೇಂಜ್ ಇತ್ತು. ಈಗ ತುಂಬ ಡೆವಲಪ್ ಆಗಿದೆ. ಪೂಜೆ ಮಾಡಿಸೋದಕ್ಕೆ ಒಂದು ಜಾಗ ಮತ್ತು ಹರಕೆನ ಸಮರ್ಪಣೆ ಮಾಡಿ ತಮ್ಮ ಹರಕೆನ ಅರ್ಪಿಸೋದಕ್ಕೆ ಅಂದರೆ ಎಡೆನ ಕೊಡೋದಕ್ಕೆ ಕೂಡ ಒಂದು ಜಾಗ ಮಾಡಿದ್ದಾರೆ. ಅಲ್ಲೂ ಕೂಡ ತುಂಬ ಕ್ಯೂ ಇತ್ತು. ದರ್ಶನ ಪಡೆಯೋದಕ್ಕೂ ಕೂಡ ತುಂಬ ಕ್ಯೂ ಇತ್ತು. ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ. ಹಾಸನ ಭಾಗದವರು ಮಾತ್ರ ಅಲ್ಲ, ಎಲ್ಲ ಭಾಗದವರು, ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಬರ್ತಾರೆ. ಕೆಲವರು ಇಲ್ಲೇ ತಮ್ಮ ಹರಕೆಯನ್ನು ಸಮರ್ಪಣೆ ಮಾಡಿ ಇಲ್ಲೇ ತಮ್ಮ ಬಂಧು ಬಳಗದವರನ್ನು ಕರ್ಕೊಂಡು ಬಂದು ಊಟ ಮಾಡುವಂಥ ವ್ಯವಸ್ಥೆ ಕೂಡ ಇದೆ. ಇನ್ನು ಕೆಲವರು ಇಲ್ಲಿ ಬಂದು ಹರಕೆಯನ್ನು ಸಮರ್ಪಣೆ ಮಾಡಿ ಎಡೆನ ದೇವರಿಗೆ ಕೊಟ್ಟು ತಮ್ಮ ಊರುಗಳಿಗೆ, ತಮ್ಮ ಮನೆಗಳಿಗೆ ಹೋಗಿ ಅಲ್ಲಿ ನೆಂಟರಿಷ್ಟನ್ನು ಕರೆದು ಊಟ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಸಂಪ್ರದಾಯ ಕೂಡ ಇದೆ. ಇನ್ನು ಕೆಲವರು ಮನೆಗಳಲ್ಲಿ ಫಂಕ್ಷನ್ ಏನಾದರೂ ಇದ್ದರೆ, ಏನಾದರೂ ನಾನ್ ವೆಜ್ ಮಾಡುವಂತಹ ಫಂಕ್ಷನ್ಗಳಿದ್ದರೆ ಇಲ್ಲಿ ಬಂದು ಹರಕೆನ ಸಮರ್ಪಣೆ ಮಾಡಿ ಸೊ ಎರಡೂ ಆಗುತ್ತೆ ಅನ್ನೋ ರೀತಿಯಲ್ಲಿ ಮತ್ತೆ ಮನೆಯಲ್ಲಿ ಹೋಗಿ ಬೇಗ ಬರಬೇಕಾಗುತ್ತೆ ಇಲ್ಲಿ ದರ್ಶನ ಭಾಗ್ಯನ ಪಡೆಯೋದಕ್ಕೆ. ತಮ್ಮ ಹರಕೆಗಳನ್ನೇನಾದರೂ ಅರ್ಪಣೆ ಮಾಡೋದಿದ್ರೆ ಮಧ್ಯಾಹ್ನದ ಊಟದಷ್ಟರಲ್ಲಿ ಆಗಬೇಕು ಅನ್ನೋದಾದರೆ ತುಂಬ ಬೇಗ ಬರಬೇಕಾಗುತ್ತೆ. 6ರಿಂದ 7 ಗಂಟೆ ಆ ರೀತಿಯಾಗಿ ಬಂದರೆ ಒಂದು 10 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿಯುತ್ತೆ. ತಮ್ಮ ತಮ್ಮ ಊರುಗಳಿಗೆ ಹೋಗ್ಬೋದು. ಇಲ್ಲೇ ಅಡುಗೆ ವ್ಯವಸ್ಥೆನ ಮಾಡಿ ಇಲ್ಲೇ ಅನ್ನದಾನ ಮಾಡ್ತೀವಿ ಅನ್ನೋರು ಕೂಡ ಮಧ್ಯಾಹ್ನದಷ್ಟರಲ್ಲಿ ಅಡುಗೆನ ಮಾಡಿ ಮುಗಿಸ್ಕೋಬಹುದು. ಹಾಸನ ಜಿಲ್ಲೆಯ ಜನರಿಗೆ ಇದು ಯಾವುದು ಹೊಸದಲ್ಲ. ಇನ್ನು ಯಾವುದಾದ್ರೂ ಬೇರೆ ಭಾಗದ ಜನರು, ಕರ್ನಾಟಕದ ಬೇರೆ ಭಾಗದ ಜನರು ಇದನ್ನು ನೋಡ್ತಾ ಇದ್ದರೆ ಸೊ ನಿಮಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ಇನ್ಫಾರ್ಮೇಷನ್ನ ಕೊಡ್ತಾ ಇರೋದು. ನೀವು ಕೂಡ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಥವಾ ಯಾವುದಾದ್ರೂ ಕಷ್ಟದಿಂದ ಬಳಲ್ತಾ ಇದ್ದರೆ ತಾಯಿ ಹತ್ರ ಬಂದು ಒಮ್ಮೆ ಭಕ್ತಿಯಿಂದ ಬೇಡ್ಕೊಂಡು ಹರಕೆನ ಕಟ್ಕೊಂಡು ಹೋಗಿ ನೋಡಿ. ಖಂಡಿತವಾಗ್ಲೂ ಆ ಇಷ್ಟಾರ್ಥಗಳು ನೆರವೇರುತ್ತೆ. ಇದು ಹಾಸನ ಜಿಲ್ಲೆಯ ಜನರ ನಂಬಿಕೆ. ಇಲ್ಲಿ ವಿಶೇಷವಾಗಿ ಜನರು ತಮ್ಮ ಹರಕೆಯನ್ನು ತಗಡಲ್ಲಿ ಬರೆದ್ಬಿಟ್ಟು ಅಲ್ಲಿ ಕಟ್ಟಿ ಹೋಗ್ತಾರೆ, ಇಲ್ಲ ಬೀಗ ಹಾಕಿ ಹೋಗ್ತಾರೆ ದೇವರ ಮುಂದ್ಗಡೆ. ಸೊ ತಮ್ಮ ಹರಕೆ ಈಡೇರಲಿ ಅನ್ನೋ ಉದ್ದೇಶದಿಂದ. ನಾವಿವತ್ತು ವಿಸಿಟ್ ಮಾಡಿದ್ದು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಬರ್ಡೇ ಪಾರ್ಟಿ ಇತ್ತು, ಅದಕ್ಕೋಸ್ಕರ ಅಲ್ಲೇ ಅರೇಂಜ್ ಮಾಡಿದ್ರು. ಹಾಗಾಗಿ ನಾವು ಹೋಗಿದ್ವಿ. ಸೊ ಇದರಿಂದಾಗಿ ನಮಗೆ ಇಷ್ಟು ವರ್ಷಗಳ ನಂತರ ತಾಯಿಯ ದರ್ಶನವನ್ನು ಮಾಡುವಂತಹ ಭಾಗ್ಯ ಒದಗಿ ಬಂತು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲೆಲ್ಲ ಅಲ್ಲೇ ಸುತ್ತಮುತ್ತ ಜಾಗಗಳಿರ್ತಿತ್ತು. ಅಲ್ಲೇ ಜನ ಒಲೆ ಅಥವಾ ಸ್ಟವ್ನ ತೊಗೊಂಡು ಹೋಗಿ ಅಡುಗೆ ಮಾಡಿ ಅಲ್ಲೇ ಚಾಪೆ ಅಥವಾ ಶಾಮಿಯಾನ ಏನಾದರೂ ಹಾಕ್ಸ್ಕೊಂಡು ಊಟ ಮಾಡಿ ಬರೋರು. ಬಟ್ ಈಗ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ತುಂಬ ಚಿಕ್ಕ ಚಿಕ್ಕ ಚೌಲ್ಟ್ರಿಗಳು, ಪಾರ್ಟಿ ಹಾಲ್ಗಳು, ಡೈನಿಂಗ್ ಹಾಲ್ಗಳು ಎಲ್ಲ ಆಗಿರೋದ್ರಿಂದ ಎಷ್ಟು ಜನ ಕೂಡ ಹೋದರೂ ಅಲ್ಲಿ ನೀಟಾಗಿ ವ್ಯವಸ್ಥೆನ ಮಾಡ್ಬೋದು. ಇಲ್ಲ ಬೀಗ್ರೂಟ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಬೋದು. ಅಷ್ಟು ಚೆನ್ನಾಗಾಗಿದೆ. ಸೊ ಇನ್ನು ಹಾಸನ ಕಡೆ ಫಂಕ್ಷನ್ ಅಂದರೆ ಕೇಳೋದೇ ಬೇಡ. ನಾನ್ ವೆಜ್ ಅಂತೂ ಸಿಕ್ಕಾಬಟ್ಟೆ ಮಾಡಿಸಿರ್ತಾರೆ. ನಮ್ಮ ಕಡೆಯವ್ರಿಗಂತೂ ಅದು ಸ್ವಲ್ಪ ಹೆವಿ ಆಗುತ್ತೆ, ಆ ರೀತಿಯಾಗಿರುತ್ತೆ. ಸೊ ನೀವು ಯಾರೆಲ್ಲ ಹಾಸನದ ಪುರದಮ್ಮ ತಾಯಿ ದರ್ಶನ ಭಾಗ್ಯವನ್ನು ಪಡೆದಿದ್ದೀರಾ, ಇಲ್ಲ ಪಡಿಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ಹಾಸನ ಜಿಲ್ಲೆ ಅಥವಾ ಚಿಕ್ಕಮಗಳೂರು ಜಿಲ್ಲೆ ಅಥವಾ ನಮ್ಮ ಕರ್ನಾಟಕದ ಭಾಗದ ಯಾವುದೇ ಟೆಂಪಲ್ಗಳಿದ್ರೆ ಅದರ ವಿಶೇಷತೆಯನ್ನು ನಾನು ನನ್ನ ವಿಡಿಯೋಗಳಲ್ಲಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿ ಯು ಆಲ್.